ಬಿಕ್ಲಿ ಶಿವ ಹತ್ಯೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಆರೋಪಿಗಳಿವರು. ಈ ಹಿನ್ನೆಲೆ ಕೋಕಾ ಕಾಯ್ದೆಯನ್ನು ಹಾಕುವುದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಬಿಕ್ಲಿ ಶಿವ ಹತ್ಯೆ ಮಾಡಿದ್ದಾರೆ ಆರೋಪಿಗಳು. ಈ ಹಿನ್ನೆಲೆ ಕೋಕಾ ಕಾಯ್ದೆ ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದಾರೆ. ಕೋಕಾ ಕಾಯ್ದೆ ಅಡಿ ಬಂಧಿಸಿದ್ರೆ 1 ವರ್ಷ ಇವರಿಗೆ ಜಾಮೀನೇ ಸಿಗಲ್ಲ. ಹೀಗಾಗಿ ಇವರ ವಿರುದ್ಧ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಕಾರಣ ಇಷ್ಟೇ, ಇವರು ಪ್ರೀ ಪ್ಲಾನ್ ಮಾಡಿಕೊಂಡು ಮರ್ಡರ್ ಮಾಡಿದ್ದಾರೆ. ಪೊಲೀಸರು ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಕೋಕಾ ಕಾಯ್ದೆ ಹಾಕಬೇಕು ಅಂತ ಹೇಳಿ. ಏನಿದು ಕೋಕಾ ಕಾಯ್ದೆ? ಕೋಕಾ ಕಾಯ್ದೆಯನ್ನು ಹಾಕಿದ್ರೆ ಇವರನ್ನ ಅರೆಸ್ಟ್ ಮಾಡಿದ ಮೇಲೆ 1 ವರ್ಷ ಜಾಮೀನು ಇವರಿಗೆ ಸಿಗಲ್ಲ. ಜಾಮೀನಿಗೆ ಬಹಳ ಪ್ರಯತ್ನಗಳಾಗ್ತಾ ಇರುತ್ತೆ. ಸೊ ಈ ಕೋಕಾ ಕಾಯ್ದೆನ ಇವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ 1 ವರ್ಷಗಳ ಕಾಲ ಜಾಮೀನು ಸಿಗಲ್ಲ. ಸೊ ಈ ಒಂದು ಕಾಯ್ದೆಯನ್ನ ಅಪ್ಲೈ ಮಾಡೋದಕ್ಕೆ ಈಗ ಪೊಲೀಸರು ತೀರ್ಮಾನ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕೋಕಾ ಕಾಯ್ದೆಯನ್ನು ಹಾಕ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಿಕ್ಲಿ ಶಿವ ಹತ್ಯೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಆರೋಪಿಗಳಿವರು. ಈ ಹಿನ್ನೆಲೆ ಕೋಕಾ ಕಾಯ್ದೆಯನ್ನು ಹಾಕುವುದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಬಿಕ್ಲಿ ಶಿವ ಹತ್ಯೆ ಮಾಡಿದ್ದಾರೆ ಆರೋಪಿಗಳು. ಈ ಹಿನ್ನೆಲೆ ಕೋಕಾ ಕಾಯ್ದೆ ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದಾರೆ. ಕೋಕಾ ಕಾಯ್ದೆ ಅಡಿ ಬಂಧಿಸಿದ್ರೆ 1 ವರ್ಷ ಇವರಿಗೆ ಜಾಮೀನೇ ಸಿಗಲ್ಲ. ಹೀಗಾಗಿ ಇವರ ವಿರುದ್ಧ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಕಾರಣ ಇಷ್ಟೇ, ಇವರು ಪ್ರೀ ಪ್ಲಾನ್ ಮಾಡಿಕೊಂಡು ಮರ್ಡರ್ ಮಾಡಿದ್ದಾರೆ. ಪೊಲೀಸರು ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಕೋಕಾ ಕಾಯ್ದೆ ಹಾಕಬೇಕು ಅಂತ ಹೇಳಿ. ಏನಿದು ಕೋಕಾ ಕಾಯ್ದೆ? ಕೋಕಾ ಕಾಯ್ದೆಯನ್ನು ಹಾಕಿದ್ರೆ ಇವರನ್ನ ಅರೆಸ್ಟ್ ಮಾಡಿದ ಮೇಲೆ 1 ವರ್ಷ ಜಾಮೀನು ಇವರಿಗೆ ಸಿಗಲ್ಲ. ಜಾಮೀನಿಗೆ ಬಹಳ ಪ್ರಯತ್ನಗಳಾಗ್ತಾ ಇರುತ್ತೆ. ಸೊ ಈ ಕೋಕಾ ಕಾಯ್ದೆನ ಇವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ 1 ವರ್ಷಗಳ ಕಾಲ ಜಾಮೀನು ಸಿಗಲ್ಲ. ಸೊ ಈ ಒಂದು ಕಾಯ್ದೆಯನ್ನ ಅಪ್ಲೈ ಮಾಡೋದಕ್ಕೆ ಈಗ ಪೊಲೀಸರು ತೀರ್ಮಾನ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕೋಕಾ ಕಾಯ್ದೆಯನ್ನು ಹಾಕ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಿಕ್ಲಿ ಶಿವ ಹತ್ಯೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಆರೋಪಿಗಳಿವರು. ಈ ಹಿನ್ನೆಲೆ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಬಿಕ್ಲಿ ಶಿವ ಹತ್ಯೆ ಮಾಡಿದ್ದಾರೆ ಆರೋಪಿಗಳು. ಈ ಹಿನ್ನೆಲೆ ಕೋಕಾ ಕಾಯ್ದೆ ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದಾರೆ. ಕೋಕಾ ಕಾಯ್ದೆ ಅಡಿ ಬಂಧಿಸಿದ್ರೆ 1 ವರ್ಷ ಇವರಿಗೆ ಜಾಮೀನೇ ಸಿಗಲ್ಲ. ಹೀಗಾಗಿ ಇವರ ವಿರುದ್ಧ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಕಾರಣ ಇಷ್ಟೇ, ಇವರು ಪ್ರೀ ಪ್ಲಾನ್ ಮಾಡಿಕೊಂಡು ಮರ್ಡರ್ ಮಾಡಿದ್ದಾರೆ. ಪೊಲೀಸರು ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಕೋಕಾ ಕಾಯ್ದೆ ಹಾಕಬೇಕು ಅಂತ ಹೇಳಿ. ಏನಿದು ಕೋಕಾ ಕಾಯ್ದೆ? ಕೋಕಾ ಕಾಯ್ದೆಯನ್ನು ಹಾಕಿದ್ರೆ ಇವರನ್ನ ಅರೆಸ್ಟ್ ಮಾಡಿದ ಮೇಲೆ 1 ವರ್ಷ ಜಾಮೀನು ಇವರಿಗೆ ಸಿಗಲ್ಲ. ಜಾಮೀನಿಗೆ ಬಹಳ ಪ್ರಯತ್ನಗಳಾಗ್ತಾ ಇರುತ್ತೆ. ಸೊ ಈ ಕೋಕಾ ಕಾಯ್ದೆನ ಇವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ 1 ವರ್ಷಗಳ ಕಾಲ ಜಾಮೀನು ಸಿಗಲ್ಲ. ಸೊ ಈ ಒಂದು ಕಾಯ್ದೆಯನ್ನ ಅಪ್ಲೈ ಮಾಡೋದಕ್ಕೆ ಈಗ ಪೊಲೀಸರು ತೀರ್ಮಾನ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕೋಕಾ ಕಾಯ್ದೆಯನ್ನು ಹಾಕ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಿಕ್ಲಿ ಶಿವ ಹತ್ಯೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಆರೋಪಿಗಳಿವರು. ಈ ಹಿನ್ನೆಲೆ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಬಿಕ್ಲಿ ಶಿವ ಹತ್ಯೆ ಮಾಡಿದ್ದಾರೆ ಆರೋಪಿಗಳು. ಈ ಹಿನ್ನೆಲೆ ಕೋಕಾ ಕಾಯ್ದೆ ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದಾರೆ. ಕೋಕಾ ಕಾಯ್ದೆ ಅಡಿ ಬಂಧಿಸಿದ್ರೆ 1 ವರ್ಷ ಇವರಿಗೆ ಜಾಮೀನೇ ಸಿಗಲ್ಲ. ಹೀಗಾಗಿ ಇವರ ವಿರುದ್ಧ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಕಾರಣ ಇಷ್ಟೇ, ಇವರು ಪ್ರೀ ಪ್ಲಾನ್ ಮಾಡಿಕೊಂಡು ಮರ್ಡರ್ ಮಾಡಿದ್ದಾರೆ.
ಪೊಲೀಸರು ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಕೋಕಾ ಕಾಯ್ದೆ ಹಾಕಬೇಕು ಅಂತ ಹೇಳಿ. ಏನಿದು ಕೋಕಾ ಕಾಯ್ದೆಯನ್ನು ಹಾಕಿದ್ರೆ ಇವರನ್ನ ಅರೆಸ್ಟ್ ಮಾಡಿದ ಮೇಲೆ 1 ವರ್ಷ ಜಾಮೀನು ಇವರಿಗೆ ಸಿಗಲ್ಲ. ಜಾಮೀನಿಗೆ ಬಹಳ ಪ್ರಯತ್ನಗಳಾಗ್ತಾ ಇರುತ್ತೆ. ಸೊ ಈ ಕೋಕಾ ಕಾಯ್ದೆನ ಇವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ 1 ವರ್ಷಗಳ ಕಾಲ ಜಾಮೀನು ಸಿಗಲ್ಲ. ಸೊ ಈ ಒಂದು ಕಾಯ್ದೆಯನ್ನ ಅಪ್ಲೈ ಮಾಡೋದಕ್ಕೆ ಈಗ ಪೊಲೀಸರು ತೀರ್ಮಾನ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕೋಕಾ ಕಾಯ್ದೆಯನ್ನು ಹಾಕ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಿಕ್ಲಿ ಶಿವ ಹತ್ಯೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಆರೋಪಿಗಳಿವರು. ಈ ಹಿನ್ನೆಲೆ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಬಿಕ್ಲಿ ಶಿವ ಹತ್ಯೆ ಮಾಡಿದ್ದಾರೆ ಆರೋಪಿಗಳು. ಈ ಹಿನ್ನೆಲೆ ಕೋಕಾ ಕಾಯ್ದೆ ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದಾರೆ. ಕೋಕಾ ಕಾಯ್ದೆ ಅಡಿ ಬಂಧಿಸಿದ್ರೆ 1 ವರ್ಷ ಇವರಿಗೆ ಜಾಮೀನೇ ಸಿಗಲ್ಲ. ಹೀಗಾಗಿ ಇವರ ವಿರುದ್ಧ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಕಾರಣ ಇಷ್ಟೇ, ಇವರು ಪ್ರೀ ಪ್ಲಾನ್ ಮಾಡಿಕೊಂಡು ಮರ್ಡರ್ ಮಾಡಿದ್ದಾರೆ. ಪೊಲೀಸರು ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಕೋಕಾ ಕಾಯ್ದೆ ಹಾಕಬೇಕು ಅಂತ ಹೇಳಿ. ಏನಿದು ಕೋಕಾ ಕಾಯ್ದೆಯನ್ನು ಹಾಕಿದ್ರೆ ಇವರನ್ನ ಅರೆಸ್ಟ್ ಮಾಡಿದ ಮೇಲೆ 1 ವರ್ಷ ಜಾಮೀನು ಇವರಿಗೆ ಸಿಗಲ್ಲ. ಜಾಮೀನಿಗೆ ಬಹಳ ಪ್ರಯತ್ನಗಳಾಗ್ತಾ ಇರುತ್ತೆ. ಸೊ ಈ ಕೋಕಾ ಕಾಯ್ದೆನ ಇವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ 1 ವರ್ಷಗಳ ಕಾಲ ಜಾಮೀನು ಸಿಗಲ್ಲ. ಸೊ ಈ ಒಂದು ಕಾಯ್ದೆಯನ್ನ ಅಪ್ಲೈ ಮಾಡೋದಕ್ಕೆ ಈಗ ಪೊಲೀಸರು ತೀರ್ಮಾನ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕೋಕಾ ಕಾಯ್ದೆಯನ್ನು ಹಾಕ್ತಾರೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಬಿಕ್ಲಿ ಶಿವ ಹತ್ಯೆ ಆರೋಪಿಗಳ ವಿರುದ್ಧ ಕೋಕಾ ಕಾಯ್ದೆ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಆರೋಪಿಗಳಿವರು. ಈ ಹಿನ್ನೆಲೆ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಪ್ರೀ ಪ್ಲಾನ್ ಮಾಡಿ ಬಿಕ್ಲಿ ಶಿವ ಹತ್ಯೆ ಮಾಡಿದ್ದಾರೆ ಆರೋಪಿಗಳು. ಈ ಹಿನ್ನೆಲೆ ಕೋಕಾ ಕಾಯ್ದೆ ಹಾಕೋದಕ್ಕೆ ಪೊಲೀಸರು ತೀರ್ಮಾನವನ್ನ ಮಾಡಿದ್ದಾರೆ. ಕೋಕಾ ಕಾಯ್ದೆ ಅಡಿ ಬಂಧಿಸಿದ್ರೆ 1 ವರ್ಷ ಇವರಿಗೆ ಜಾಮೀನೇ ಸಿಗಲ್ಲ. ಹೀಗಾಗಿ ಇವರ ವಿರುದ್ಧ ಕೋಕಾ ಕಾಯ್ದೆಯನ್ನು ಹಾಕೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಕಾರಣ ಇಷ್ಟೇ, ಇವರು ಪ್ರೀ ಪ್ಲಾನ್ ಮಾಡಿಕೊಂಡು ಮರ್ಡರ್ ಮಾಡಿದ್ದಾರೆ. ಪೊಲೀಸರು ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಕೋಕಾ ಕಾಯ್ದೆ ಹಾಕಬೇಕು ಅಂತ ಹೇಳಿ. ಏನಿದು ಕೋಕಾ ಕಾಯ್ದೆಯನ್ನು ಹಾಕಿದ್ರೆ ಇವರನ್ನ ಅರೆಸ್ಟ್ ಮಾಡಿದ ಮೇಲೆ 1 ವರ್ಷ ಜಾಮೀನು ಇವರಿಗೆ ಸಿಗಲ್ಲ. ಜಾಮೀನಿಗೆ ಬಹಳ ಪ್ರಯತ್ನಗಳಾಗ್ತಾ ಇರುತ್ತೆ. ಸೊ ಈ ಕೋಕಾ ಕಾಯ್ದೆನ ಇವ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿದ್ರೆ 1 ವರ್ಷಗಳ ಕಾಲ ಜಾಮೀನು